ನಮಸ್ಕಾರ ಗುರು. ಈ ಕಡೆ ಇದ್ದರೆ ಚೆನ್ನಾಗಿ ಕಾಣಲ್ಲ, ಹಿಂಗೆ ಬಂದರೆ ಚೆನ್ನಾಗಿ ಕಾಣುತ್ತೆ. ಓಕೆ, ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನು ಮಾತ್ರ ಸೂಪರಾಗಿದ್ದೀನಿ. ಏನಪ್ಪ ಮ್ಯಾಟ್ರು ಅಂತಂದರೆ, ಇವತ್ತು ನಾನು ವೀಡಿಯೋ ಮಾಡೋಕ್ಕೆ ಬಂದಿರೋದು ಎಕ್ಸ್ಪಲ್ಸ್ ಮಾಡೋಣ ಅಂತ ಬಂದಿದ್ದೆ. ಎಕ್ಸ್ಪಲ್ಸ್ ಪ್ರೋದು ವೀಡಿಯೋ ಮಾಡೋಣ ಅಂತ ಬಂದಿದ್ದೆ. ಬಟ್ ಇವತ್ತು ಆಗಲಿಲ್ಲ. ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಅದು ಸಿಗಲಿಲ್ಲ ಗಾಡಿ. ಇವತ್ತು ಇನ್ನೊಂದು ಹೊಸ ಗಾಡಿ ಹಿಡ್ಕೊಂಬಂದಿದ್ದೀನಿ. ಅಂದರೆ ಇದು ಮಾರ್ಕೆಟ್ಗೆ ಅಂದರೆ ಲಾಂಚ್ ಆಗಿದ್ದು ಜನವರಿ 17th ಏನೋ, ಈ ವರ್ಷನೇ 2025 ಜನವರಿ 17 ಲಾಂಚ್ ಆಗಿದ್ದು. ಬಟ್ ಮಾರ್ಕೆಟಿಗೆ ಬಂದಿದ್ದು, ಡೆಲಿವರಿ ಆಗಿ ಸ್ಟಾರ್ಟ್ ಆಗಿದ್ದು ಮಾರ್ಚ್ 17 18 ಡೆಲಿವರಿ ಸ್ಟಾರ್ಟ್ ಆಗಿದ್ದು. ಗಾಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಥಂಬ್ನೇಲಲ್ಲಿ ಹಾಕಿದ್ದೀನಿ ಯಾವ ಗಾಡಿ ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ದಿ ಆಲ್ ನ್ಯೂ ಝೂಮ್ ಎಕ್ಸ್ ಟೆಕ್ ಅಂತಂದ್ಬಿಟ್ಟು 125cc ಇದು ಹೀರೋದವ್ರದ್ದೇ. ಅದು ಬಂದುಬಿಟ್ಟು ಸೇಮ್ ನೋಡೋದಕ್ಕೆ ನಿಮಗೆ ಯಾವುದು ಎಂಟಾರ್ಕ್ ಥರನೇ ಕಾಣುತ್ತೆ. ಎಂಟಾರ್ಕಿಗೆ ಇದಕ್ಕೆ ಸ್ವಲ್ಪನೂ ಡಿಫ್ರೆನ್ಸ್ ಇಲ್ವೇನೋ ಅನ್ನೋ ಥರನೇ ಕಾಣುತ್ತೆ. ನೋಡ್ತಾ ಇರ್ಬೋದು, ಹೊಸ ಇಂಜಿನ್ನು ಎಲ್ಲ. ಗಾಡಿ ನೋಡೋಕೆ ಮಾತ್ರ ಸಖತ್ತಾಗೆ ಸ್ಪೋರ್ಟಿ ಲುಕ್ಕ ಕೊಟ್ಟಿದ್ದಾನೆ ಗಾಡಿನ. ಚೆನ್ನಾಗಿದೆ ಗಾಡಿ ನೋಡೋದಕ್ಕೆ. ಆ್ಯಂಡ್ ಬ್ಲೂ ಕಲರ್ ಮತ್ತು ಇದು ಸಿಲ್ವರ್ ಕಲರ್ ಕಾಂಬಿನೇಷನ್ನು ಸಖತ್ತಾಗಿದೆ. ನೀವು ಇಂಜಿನ್ ನೋಡ್ತೀವಿ ಅಂತಂದರೆ 125cc ಏರ್ ಕೂಲ್ಡ್ ಇಂಜಿನ್ನು ಮತ್ತು 4 ಸ್ಟ್ರೋಕ್ ಗಾಡಿ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಇಂಜಿನ್ನೇ ನಿಮಗೆ ಕಾಣುತ್ತೆ. ಆ ಥರ ಫುಲ್ ಓಪನ್ ಗ್ಯಾಪ್ ಕೊಟ್ಟಿದ್ದಾರೆ ಸ್ಪೇಸು. ಒಳಗಡೆ ಎಲ್ಲ ಆರಾಮಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಏರ್ ಇಂಟೇಕು. ಗಾಡಿ ನೋಡೋದಕ್ಕೆ ಸಕ್ಕತ್ತಾಗಿ ಮಾಡಿದ್ದಾನೆ. ಎಕ್ಸಾಸ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಅದು ಬಿಟ್ಟರೆ ನಿಮಗೆ ಒಂದು ನಿಮಿಷ ತೋರಿಸ್ತೀನಿ. ಫ್ರಂಟಲ್ಲಿ 2 DRLs ಬರುತ್ತೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಬರುತ್ತೆ. ಆಮೇಲೆ 14 ಇಂಚಸ್ ಅಲಾಯ್ ವೀಲ್ಸ್ ಬರುತ್ತೆ. ಎರಡು ಕಡೆ 14 ಇಂಚ್ ಬರುತ್ತೆ. 14 ಇಂಚು ಮತ್ತು MRF ಟೈರ್ಸ್ ಕೊಟ್ಟಿದ್ದಾರೆ. ನೋಡಿರಿ, ಇಲ್ಲಿ MRF ಟೈರ್ಸ್ ಕೊಟ್ಟಿದ್ದಾರೆ. 14 ಇಂಚ್ ಬರುತ್ತೆ. ಫ್ರಂಟಲ್ಲಿ 110/80 ಇಲ್ಲಿ ಕೊಟ್ಟಿದ್ದಾರೆ. 110/80 14 ಇಂಚ್ ಅಲಾಯ್ ವೀಲ್ಸು. ಬ್ಯಾಕಲ್ಲೂ 120/70 14 ಇಂಚ್ 120/70 14 ಇಂಚ್ ಕೊಟ್ಟಿದ್ದಾರೆ. ಅಲಾಯ್ ವೀಲ್ಸ್ ಚೆನ್ನಾಗಿದೆ. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ, ಒಂದು ಡ್ರಮ್ಮು, ಒಂದು ಡಿಸ್ಕು. ಯಾಕೆ ಸ್ಟಾರ್ಟ್ ಆಗ್ತಿಲ್ಲಲ್ಲ ಗುರು? ಪೆಟ್ರೋಲ್ ಕಮ್ಮಿ ಐತೆ ಅನಿಸುತ್ತೆ. ಇರಲಿ, ಪರವಾಗಿಲ್ಲ, ಆಮೇಲೆ ಹಾಕ್ಸಿದ್ರಾಗುತ್ತೆ. ಆಮೇಲೆ ನೀವು ಇನ್ನು ಎರಡು ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ನೋಡ್ಬೋದು, ಇಲ್ಲಿ 2 ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದಾರೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 5 ಲೀಟರ್ಸ್ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ 50 to 52 ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದಾರೆ 1 ಲೀಟ್ರಿಗೆ. ಸಾಕು, ಬೇಜಾನಾಗೋಯ್ತು. ಇದು ನಾನು ತೊಗೊಂಬಂದಿರೋದು ಡ್ರಮ್ ವೇರಿಯಂಟು. ಡಿಸ್ಕ್ ವೇರಿಯಂಟ್ ಬೇರೆ ಬರುತ್ತೆ, ಅದು ಸ್ವಲ್ಪ ಚೆನ್ನಾಗಿದೆ. ಅದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸು ಮತ್ತು ಸುಮಾರು ಥರ ಆಪ್ಷನ್ಸ್ಗಳು ಏನೇನೋ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬ್ರೇಕ್, ಇಲ್ಲಿ ನೋಡಿರಿ, ಇಲ್ಲಿ ಹ್ಯಾಂಡ್ ಬ್ರೇಕ್ ಥರ ಕೊಟ್ಟಿದ್ದಾರೆ. ಹಿಂಗೆ ಒತ್ತಿಡ್ಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಲಾಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಫ್ರಂಟ್ ಬ್ರೇಕು ಸಕ್ಕತ್ತಾಗಿದೆ. ಡ್ರಮ್ ಬ್ರೇಕ್ ಅನ್ಸೋದೆಲ್ಲ ಡಿಸ್ಕ್ ಹಿಡ್ದಂಗೆ ಆಗುತ್ತೆ. ಆಮೇಲೆ ನೀವು ಇದನ್ನು ನೋಡ್ತೀವಿ ಅಂತಂದರೆ, ಡಿಸ್ಪ್ಲೇ ನೋಡ್ತೀವಿ ಅಂತಂದರೆ ಇಲ್ಲಿ ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಆಮೇಲೆ ಫ್ಯೂಲ್ ಕಮ್ಮಿ ಆದರೆ ಅದು ತೋರಿಸುತ್ತೆ. ಮತ್ತು ಇಂಜಿನ್ ಚೆಕ್ ಲೈಟು ಮತ್ತು ಸ್ಟ್ಯಾಂಡು ಸೆನ್ಸರು, ಆಮೇಲೆ ಐ ಬೀಮು ಮತ್ತು ಇಂಡಿಕೇಟರ್ಸು. I3S ಅಂತಂದರೆ ನಿಮಗೆ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಅದು ಬಿಟ್ಟರೆ ನಿಮಗೆ ಗಾಡಿಯಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅಂತ ಅದೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಝೂಮ್ ಅಂತ ಬ್ಯಾಡ್ಜಿಂಗ್ ಇದೆ. ಒಳಗಡೆ ಲೈಟ್ ಬೇರೆ ಕೊಟ್ಟಿದ್ದಾರೆ, ಬೂಟ್ ಲೈಟು. ಇದರಲ್ಲಿ 17 ಲೀಟರ್ಸ್ ಕೆಪಾಸಿಟಿ ಇದೆ. ಒಂದು ಹೆಲ್ಮೆಟ್ನ ಆರಾಮಾಗಿ ಇಡ್ಬೋದೇನೋ. ಒಂದ್ಸಲ ಟ್ರೈ ಮಾಡೋಣ. ಒಂದು ಹೆಲ್ಮೆಟ್ನ ಇಟ್ಬಿಟ್ಟು ಇದು ಇಡ್ಸಲ್ಲ ಚಿಕ್ಕ ಹೆಲ್ಮೆಟ್ನ ಇಡ್ಬೋದೇನೋ ನನ್ನ ಪ್ರಕಾರ. ಇದು ಇಡಿಸ್ತಾ ಇಲ್ಲ ಹೆಲ್ಮೆಟು. ಇಡ್ಸುತ್ತಾ? ಉಲ್ಟಾ ಇಡ್ಬೋದಾ? ಸಾರಿ ಇಡಿಸುತ್ತೆ. ಸ್ವಲ್ಪ ಮೇಲೆ ದಪ್ಪ ಇದೆಯಲ್ಲ, ಹಂಗಾಗಿ ಇಡಿಸಲ್ಲ. ಸ್ಟೋರೇಜ್ ಸಾಕು ಅನಿಸುತ್ತೆ ನಮಗೆ, ಏನು ಜಾಸ್ತಿ ಏನು ಹೊತ್ಕೊಂಡೋಗಲ್ಲ. ನಮ್ಮ ಹಳ್ಳಿ ಕಡೆ ಜನಕ್ಕೆ ಒಂದೊಳ್ಳೆ ಮೈಲೇಜು, ಒಂದೊಳ್ಳೆ ಲುಕ್ಕು, ಸ್ಪೋರ್ಟಿ ಲುಕ್ಕಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಗಾಡಿ ಮಾತ್ರ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಬ್ಲೂ ಕಲರು ಮತ್ತು ಬ್ಲ್ಯಾಕ್ ಕಲರು 2 ಕಲರು ನಿಮಗೆ ಡ್ರಮ್ ವೇರಿಯಂಟಲ್ಲಿ ಸಿಗುತ್ತೆ. ಇನ್ನು 3-4 ಥರ ಕಲರ್ಸ್ ಇದೆ. ರೆಡ್ ಇದೆ
ಮತ್ತು ಯೆಲ್ಲೋ ಕಲರ್ ಇದೆ, ಬ್ಲೂ ಇದೆ, ಮತ್ತು ಇನ್ನೊಂದು ಯಾವುದೋ ಒಂದು ಕಲರ್ ಇದೆ, ಅಲ್ಲಿ ಹಾಕ್ತೀನಿ ನೋಡ್ಕೊಳ್ರಿ ನಿಮಗೆ. ಆ ಥರ ಕಲರ್ಸ್ ಎಲ್ಲ ನಿಮಗೆ ಡಿಸ್ಕ್ ವೇರಿಯಂಟಲ್ಲಿ ಸಿಗುತ್ತೆ, ಇದು ಡ್ರಮ್ ವೇರಿಯಂಟಲ್ಲಿ ಸಿಗೋದಿಲ್ಲ. ಅದು ಬಿಟ್ಟರೆ ಗಾಡಿ ಮಾತ್ರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ. ಇವಾಗಿನ ಓಡಿಸ್ಕೊಂಡ್ಬಂದೆ ನಾನು, ಇವಾಗ ಇನ್ನೊಂದ್ಸಲಿ ಆ ವಿಡಿಯೋ ಹಾಕ್ತೀನಿ ಓಡಿಸಿರೋದು ಯಾವ ಥರ ಇದೆ ಗಾಡಿ ಅಂತಂದ್ಬಿಟ್ಟು. ಗಾಡಿ ಸೌಂಡ್ ಕೂಡ ಸಕ್ಕತ್ತಾಗಿದೆ. ಸುಮಾರು ಗಾಡಿಗಳು ನೋಡಿರ್ಬೋದು ನೀವು, ಸ್ಕೂಟೀಲಿ ಆ್ಯಕ್ಸಿಸ್ ಇದೆ, ಮತ್ತು ಡಿಯೋ ಇದೆ, ಮತ್ತು ಆ್ಯಕ್ಟಿವಾ ಇದೆ, ಇವೆಲ್ಲ ಗಾಡಿಗಳಿದ್ದಾವೆ. ಬಟ್ ಜನ ಚೇಂಜ್ ಕೇಳ್ತಾರಲ್ಲ, ಒಂದು ಸ್ವಲ್ಪ ಲುಕ್ಕಾಗಿರಬೇಕು, ಕೊಡೋದೇ ದುಡ್ಡು ಕೊಡ್ತೀವಿ ಅಂತ ಸ್ವಲ್ಪ ಲುಕ್ಕಲ್ಲಿರ್ಬೇಕು ಗಾಡಿ, ನೋಡೋದಕ್ಕೆ ಒಳ್ಳೆ ಮೈಲೇಜ್ ಕೊಡಬೇಕು, ಏನೇನೋ ಇರುತ್ತೆ ಅವ್ರವ್ರದ್ದು ಆಸೆಗಳು. ಆ ಥರ ಎಲ್ಲ ತಿಳ್ಕೊಂಡು ಯಾವ ಥರ ಕೊಡಬೇಕು ಗಾಡಿಗೆ ಅಂತಂದ್ಬಿಟ್ಟು ಇವರು ಒಳ್ಳೆ ಲುಕ್ಕಲ್ಲಿ ಒಳ್ಳೆ ಚೆನ್ನಾಗಿ ಸಖತ್ತಾಗಿ ಕೊಟ್ಟಿದ್ದಾರೆ. ನೋಡೋಕೆ ಮಾತ್ರ ಸೂಪರಾಗಿದೆ ಗಾಡಿ ಮಾತ್ರ, ಓಡ್ಸೋಕ್ಕೂ ಸಖತ್ ಸ್ಮೂತಾಗಿದೆ. ಸೆಲ್ಫ್ ಸ್ಟಾರ್ಟ್ ಕೂಡ ಫುಲ್ ಸ್ಮೂತಾಗಿ ಎತ್ಕೊಳ್ಳುತ್ತೆ. ಅದು ಬಿಟ್ಟರೆ ಇನ್ನೇನು ಬೇಕು ಅವರು ಗಾಡೀಲಿ. ಆರನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಆರನ್ನು ಸಖತ್ ಲೌಡಾಗಿದೆ, ಸಾಕು ಸಿಂಪಲಾಗೆ. ಆಮೇಲೆ ಇಲ್ಲಿ ಪಾಸ್ ಲೈಟ್ ಬರುತ್ತೆ, ಐ ಬೀಮ್ ಬರುತ್ತೆ, ಈ ಕಡೆ ಇಂಡಿಕೇಟರ್ಸು. ಅದು ಬಿಟ್ಟರೆ ಇಲ್ಲಿ ಐ3S ಬಟನ್ನು, ಅದು ತೋರಿಸಿದ್ನಿ ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ಮತ್ತು ಇಲ್ಲಿ ಸ್ಟಾರ್ಟ್ ಬಟನ್ ನೋಡಿರಿ, ಈ ಥರ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ. ಇವಾಗ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋ ಥರ ಕೊಟ್ಟಿದ್ದಾರೆ. ಆವಾಗೆಲ್ಲ ಹಿಂಗೆ ಸೈಡ್ ಹಿಂಗೆ ಪ್ರೆಸ್ ಮಾಡೋ ಥರ ಇತ್ತು ಎಲ್ಲ ಗಾಡಿಗಳಿಗೂ. ಇವಾಗ ಬರೀ ಸುಮ್ಮನೆ ಸ್ವಲ್ಪ ಟ್ಯಾಪ್ ಮಾಡಿದರೆ ಸಾಕು, ಟಕ್ಕಂತ ಎತ್ಕೊಳ್ಳುತ್ತೆ ಗಾಡಿ. ಇವಾಗಿನ ಜಸ್ಟು 2 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ ನಾನು. ಈಗ ಬರಬೇಕಾದ್ರೆ ಇಲ್ಲಿ ಒಳಗಡೆ ನೋಡ್ತೀವಿ ಅಂದರೆ ಟ್ರಿಪ್ 1 ಅಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ, ಮತ್ತು ಟ್ರಿಪ್ 2 ಅಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಮತ್ತು ಇಲ್ಲಿ ಆರ್ ಪಿ ಎಮ್ ಇದರಲ್ಲಿ ತೋರಿಸುತ್ತೆ ಇಲ್ಲ ಗೊತ್ತಿಲ್ಲ, ಓಡೋಮೀಟರ್ ಒಂದಿದೆ. ಅದು ಬಿಟ್ಟರೆ ನಿಮಗೆ ಬೇರೆ ಏನು ಸಿಗೋದಿಲ್ಲ ಗಾಡೀಲಿ. ಫುಲ್ಲು ರಾ ಗಾಡಿ, ನೋಡೋಕೆ ಮಾತ್ರ ಸಗದಾಗಿ ಕಾಣುತ್ತೆ. ಲುಕ್ಕಲ್ಲಂತೂ ಹೇಳಲೇಬೇಡ್ರಿ ಅಂಥ ಗಾಡಿ ಅಂತಲೇ ಹೇಳ್ಬೋದು. ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ, ಆಫ್ ರೋಡು ಆನ್ ರೋಡ್ ನಿಮಗೆ 116 ಒಳಗಡೆ ಆಗ್ಬೋದು. ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ನಿಮಗೆ 88,000 ಆಗುತ್ತೆ ನಮ್ಮ ಬೆಂಗಳೂರು RTO ರೂಲ್ಸ್ ಪ್ರಕಾರ. ಅಂದರೆ ನಿಮಗೆ ಯಾವ್ಯಾವ ಕಡೆ ಯಾವ್ಯಾವ ಥರ ಅದು ನಮಗೆ ಗೊತ್ತಿಲ್ಲ, RTO ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅಮೌಂಟು. ನೋಡಿ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಗಾಡಿ ನೋಡೋದಕ್ಕೆ ಮಾತ್ರ. ಹಿಂದಗಡೆಯಲ್ಲಿ ನೋಡಿರಿ ಇಂಜಿನ್ ಇದೆ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಸಖತ್ತಾಗಿ ಕಾಣುತ್ತೆ ಹಿಂದಗಡೆಯಿಂದ ನೋಡೋದಕ್ಕೆ, ಸಖತ್ತಾಗಿದೆ. ಮತ್ತು ಕಿಕ್ ಸ್ಟಾರ್ಟು ಇದೆ ಇದರಲ್ಲಿ. ಕಿಕ್ ಸ್ಟಾರ್ಟ್ ಆಲ್ಮೋಸ್ಟ್ ಎಲ್ಲದಕ್ಕೂ ಕೊಟ್ಟಿರ್ತಾರೆ, ಬಟ್ ಇಂಜಿನ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಹಿಂದಗಡೆ ಮಡ್ಗಾಡು ಸಖತ್ತಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಓಲಾರ್ ಗಾಡಿ ನೋಡೋಕ್ಕೆ ಮಾತ್ರ ಸೂಪರಾಗಿದೆ. ಇದು ಏರ್ ಇಂಟೆಕ್ಕು. ಅದು ಬಿಟ್ಟರೆ ಇಲ್ಲಿ ಲೆಗ್ ರೂಮು ಸಖತ್ತಾಗಿದೆ, ಕಾಲು ಹಿಡ್ಕೋಬೋದು. ಅಂದರೆ ತುಂಬ ವೈಡಾಗಿಲ್ಲ, ತುಂಬ ಅಗಲ ಇಲ್ಲ, ಸಾಕು ಇಷ್ಟು ಕೊಟ್ಟಿರೋದು. ತುಂಬಾ ಆರಾಮಾಗಿ ಏನಾದರೂ ಹಿಡ್ಕೊಂಡು ಹೋಗ್ಬೋದು, ಅಕ್ಕಿ ಚೀಲ ಏನಾದ್ರು ಆ ಥರ ಏನಾದ್ರು ಇದ್ದರೆ ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಓಕೆ. ಆಮೇಲೆ ಈ ಕಡೆ ಸೈಡ್ ಒಂದು ಕೊಟ್ಟಿದ್ದಾರೆ ನಿಮಗೆ ಲಗೇಜ್ ಇಟ್ಕೊಳ್ಳೋದಕ್ಕೆ, ಏನಾದ್ರು ಕವರ್ ಹಾಕ್ಕೊಳ್ಳೋದಕ್ಕೆ. ಮತ್ತು ಇಲ್ಲೊಂದು ಕೊಟ್ಟಿದ್ದಾರೆ. ಇದರಲ್ಲಿ 2 ವೇರಿಯಂಟ್ ಅಂತ ಹೇಳಿದ್ನಲ್ಲ, ಒಂದು ಡಿಸ್ಕ್ ವೇರಿಯಂಟು, ಒಂದು ಡ್ರಮ್ ವೇರಿಯಂಟು. ಇದು ಬಂದುಬಿಟ್ಟು ಡ್ರಮ್ ವೇರಿಯಂಟು. ಡಿಸ್ಕ್ ವೇರಿಯಂಟಲ್ಲಿ ಎಕ್ಸ್ಟ್ರಾ ಏನೇನು ಆ್ಯಡ್ ಆಗಿರುತ್ತೆ ಅಂತಂದರೆ, ಇಲ್ಲಿ ಫ್ರಂಟಲ್ಲಿ ಇದು ಕೊಟ್ಟಿರ್ತಾರೆ, ಏನಾದರೂ ಇಟ್ಕೊಳ್ಳೋದಕ್ಕೆ ಸ್ಟೋರೇಜು. ಅದು ಬಿಟ್ಟರೆ ಅದರಲ್ಲಿ ಒಂದು USB ಪೋರ್ಟ್ ಚಾರ್ಜರ್ ಒಂದು ಕೊಟ್ಟಿರ್ತಾರೆ. ಅಂದರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅದೊಂದು ಮಿಸ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಎಲ್ಲ ಸೇಮ್, ಇಂಜಿನ್ CC ಇಂದ ಹಿಡಿದು ಎಲ್ಲ ಸೇಮು, ಸ್ಟೋರೇಜು ಸೇಮು, ಎಲ್ಲ ಸೇಮು. ಬಟ್ ಅದೇ ಮೇಯ್ನಾಗಿ ನಿಮಗೆ ಏನೇನು ಸಿಗೋಲ್ಲ ಡ್ರಮ್ ವೇರಿಯಂಟಲ್ಲಿ ಅಂತಂದರೆ, ಒಂದು ಚಾರ್ಜರ್ ಒಂದು ಪಾಯಿಂಟ್ ಸಿಗೋಲ್ಲ, ಒಂದು ಫ್ರಂಟ್ ಸ್ಟೋರೇಜ್ ಸಿಗೋಲ್ಲ. ಅದು ಬಿಟ್ಟರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಒಂದು ಸಿಗೋಲ್ಲ. ಅಷ್ಟು ಬಿಟ್ಟರೆ ಎಲ್ಲ ಸೇಮು, LED ಲೈಟ್ಸು ಸೇಮು, ಅದು ಸೇಮ್ ಇದು ಸೇಮ್, ಎಲ್ಲ ಸೇಮು, ಒಂದು ಕಡೆಯಿಂದನೂ ಅದೇ ಥರ ಇರುತ್ತೆ. ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ, ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತಂದ್ಬಿಟ್ಟು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ನಾನು ಬೈಕ್ ವೀಡಿಯೋಸ್ ಮಾಡೋದು ಅಂದರೆ ಲಾಸ್ಟ್ ಒಂದು 2 ವೀಕ್ಸಿಂದ ನನಗೆ ಟೈಮೇ ಸಿಕ್ಕೇ ಇಲ್ಲ ಬೈಕ್ ವೀಡಿಯೋಸ್ ಮಾಡೋದಕ್ಕೆ. ಬರೀ ಅಲ್ಲಿ ಇಲ್ಲಿ ಓಡಾಡೋದು, ಸ್ವಲ್ಪ ಬೆಂಗಳೂರಲ್ಲಿ ಹೋಗೋದಿತ್ತು, ಅದು ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಅಣ್ಣನ ಬರ್ತಡೇ ಇತ್ತು, ಅದಕ್ಕೂ ಬೆಂಗಳೂರಿಗೆ ಏನೋ ಸ್ವಲ್ಪ ಹೋಗಿದ್ವಿ. ಅದು ಇದು ಏನೇನೋ ಕೆಲಸಗಳಿದ್ವು, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ತೋಟದ ಕೆಲಸ ತುಂಬಾ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಜಸ್ಟ್ ಒಂದು 2-3 ದಿನ ಫ್ರೀ ಆಗಿದ್ದೀನಿ ಅಷ್ಟೇ. ಮತ್ತೆ ಬ್ಯುಸಿ ಆಗ್ತೀನಿ, ಅದಂತೂ ಗೊತ್ತು ನನ್ನ ಪಕ್ಕ. ಮತ್ತೆ ಬ್ಯುಸಿ ಆಗ್ತೀವಿ. ಇವಾಗ ಅಡಿಕೆ ಸೀಸನ್ ಅಂತಂದಮೇಲೆ ಯಾವಾಗಲೂ ಬ್ಯುಸಿ ಇದ್ದೇ ಇರ್ತೀವಿ. ಬನ್ನಿ ಹೋಗೋಣ. ಬಟ್ ಇವತ್ತು ಎಕ್ಸ್ಪಲ್ಸ್ ಮಾಡಬೇಕಿತ್ತು, ಎಕ್ಸ್ಪಲ್ಸ್ದು ಪ್ರೋದು ಆಗಲಿಲ್ಲ ಇವತ್ತು, ಅದೇನೋ ಪ್ರಾಬ್ಲಮ್ ಇದೆ ಅಂತಂದರು, ಹಾಗಾಗಿ ಅದನ್ನು ಬಿಟ್ಟು ಬಂದ್ವಿ. ಈಗ ಝೂಮ್ ಒಂದು ಒಳ್ಳೆ ಗಾಡಿ ಗುರು, ಅದ್ರ ಮೇಲೆ ಏನೋ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ, ನಿಮ್ಮಿಷ್ಟ ತೊಗೊಳೋದು ಬಿಡೋದು, ನಿಮ್ಮ ದುಡ್ಡು. ನಾವು ಹೇಳಿದ್ವಿ ಅಂತಂದ್ಬಿಟ್ಟು ಇವ್ನು ಹೇಳಿದನು ಗುರು ಯೂಟ್ಯೂಬಲ್ಲಿ ಅಂತಂದ್ಬಿಟ್ಟು ನೀವು ಎಲ್ಲದೂ ನಂಬೋದು ತುಂಬಾ ರಾಂಗ್ ಅನಿಸುತ್ತೆ.
ನೋಡಿ ನಿಮ್ಗೆ ಬನ್ನಿ ಒಂದ್ಸಲ ಟೆಸ್ಟ್ ಡ್ರೈವ್ ಇಸ್ಕೊಂಡು ಗಾಡಿ ಓಡಿಸಿ. ಚೆನ್ನಾಗಿ ಅನಿಸ್ತು ಅಂತಂದರೆ ಆರಾಮಾಗಿ ದುಡ್ಡು ಕೊಟ್ಟು ಅಡ್ವಾನ್ಸ್ ಮಾಡ್ಕೊಂಡು ನಿಮ್ಗೇನು ಲೋನ್ ಮೇಲೆ ತೊಗೊಳ್ತೀರ ಲೋನ್ ಮೇಲೆ ತೊಗೊಳ್ರಿ, ಇಲ್ಲ ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಳ್ರಿ. ಬಟ್ ಗಾಡಿ ಓಡಿಸೋದಕ್ಕೆ ಮಾತ್ರ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ ಗಾಡಿ, ಸ್ವಲ್ಪ ಚಿಕ್ಕದಾಗಿ ಕಾಂಪ್ಯಾಕ್ಟಾಗಿ ಸಖತ್ತಾಗಿದೆ. ಗಾಡಿ ಸೌಂಡ್ ಕೂಡ ಸಖತ್ತಾಗಿದೆ, ನಿಮಗೆ ತೋರಿಸ್ತೀನಿ. ಹೆಂಗೆ ಸ್ಟಾರ್ಟ್ ಆಗೋದು ಗೊತ್ತಾ, ಲೈಟಾಗಿ ಹಂಗೆ ಗೊತ್ತೇ ಆಗೋಲ್ಲ ಸ್ಟಾರ್ಟ್ ಆಯ್ತಾ ಗಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿರಿ, ಗಾಡಿ ಸ್ಟಾರ್ಟ್ ಆಯಿತು, ಒಂದು ಚೂರು ಗೊತ್ತೇ ಆಗ್ತಿಲ್ಲ ಗಾಡಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೌಂಡು ಸಖತ್ತಾಗಿದೆ, ಸ್ವಲ್ಪ ಮೈಲ್ಡಾಗೆ ಸ್ವೀಟಾಗಿ ಕೇಳಿಸುತ್ತೆ ಸೌಂಡ್. ಕಾಲು ಹಿಡ್ಕೊಳಂಗೆ ಸಖತ್ತಾಗಿ ಸ್ಪೇಸ್ ಇದೆ. ಬನ್ನಿ ಹೋಗೋಣ ಒಂದು ರೌಂಡ್ ಹೋಗಿ. ಚೆನ್ನಾಗಿ ಅನಿಸುತ್ತೆ ಗುರು ಗಾಡಿ. ಸ್ಕೂಟಿ ಇವೆಲ್ಲ ಹೆಂಗೆ ಅಂತಂದರೆ, ಒಂದು ನಿಮಿಷ ಕ್ಯಾಪ್ ಹಾಕೊಂಡ್ಬಿಡ್ತೀನಿ, ವಿಂಡಿಗೆ ನಿಮಗೇನು ಕೇಳಿಸಲ್ಲ, ಹಂಗಾಗ್ಬಿಡುತ್ತೆ. ವಿಂಡ್ ನಾಯ್ಸು ತುಂಬಾ ಇರುತ್ತೆ. ಬಿಸಿಲು ಮಾತ್ರ ಹೆಂಗೈತೆ ಅಂದರೆ ಕೇಳಬೇಡ. ಸೂರ್ಯ ಯಾಕಪ್ಪ ಇಷ್ಟೊಂದು ಬಿಸಿಲು ಕೊಡ್ತೀಯಾ? ಬನ್ನಿ ಬನ್ನಿ. ಚಿಕ್ಕದಾಗೆ ಕಾಂಪ್ಯಾಕ್ಟಾಗಿ ಸಖತ್ತಾಗಿದೆ ಗಾಡಿ ಮಾತ್ರ. ಇದೆಲ್ಲ ಹೆಂಗೆ ಅಂದರೆ ನಿಮಗೆ ಇವಾಗ ಎಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಿಸೋದಕ್ಕೆ ಕ್ಲಚ್ ಹಿಡಿ ಗೇರ್ ಚೇಂಜ್ ಮಾಡು ಅನ್ನೋದು ಇರೋಲ್ಲ. ಆರಾಮ ಒಂದು ಕೈಯಲ್ಲಿ ಆಕ್ಸಿಲೇಟರ್ ಕೊಡ್ಕೊಂಡು ಒಂದು ಕೈಯಲ್ಲಿ ಬ್ರೇಕ್ ಇಟ್ಕೊಂಡು ಆರಾಮಾಗಿ ಸಂಧಿ ಮೂಲೆಯಲ್ಲಿ ನುಗ್ಸಾಡೋದಕ್ಕೆ ಮಾತ್ರ ಏಡ್ ಮಾಡಿಸಿರೋಂಥ ಗಾಡಿ ಗುರು. ಸಖತ್ ಗಾಡಿ ಮಾತ್ರ ಚೆನ್ನಾಗಿದೆ. ಒಂದೊಳ್ಳೆ ಆಪ್ಷನ್ನು ಝೂಮ್ XOOM. ಚೆಕ್ ಮಾಡೋಣ ಟಾಪ್ ಸ್ಪೀಡು. ಯಾಕಂದರೆ ಉಲ್ಟಾ ತಿರ್ಕೊಳ್ತೀನಿ, ಆ ಕಡೆ ರೋಡ್ ಚೆನ್ನಾಗಿದೆ. ಇದು ಇಳ್ಜಾರಲ್ಲಿ ಆಕ್ಸಿಲೇಟರ್ ಕೊಡೋದಕ್ಕೂ ಭಯ ಆಗುತ್ತೆ. ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ ಗುರು, ಬ್ರೇಕಿಂಗ್ ಬಗ್ಗೆ ಮಾತಿಲ್ಲ. ನಿಮಗೆ ಟಾರ್ಕು 10 Nm ಟಾರ್ಕ್ ಬರುತ್ತೆ, 9 bhp ಇದೆ. ಹಾರ್ಸ್ ಪವರ್ಗಿಂತ ಒಂದು ಪವರ್ ಜಾಸ್ತಿನೇ Nm ಟಾರ್ಕ್ ಇದೆ. ಸಾಕು, ಈ ಸ್ಟಾರ್ ಕೊಟ್ಟಿರೋದು ಬೇಜಾನಾಗೋಯ್ತು. ಇನಿಷಿಯಲ್ ಪಿಕಪ್ ಎಲ್ಲೂ ನಿಮಗೆ ಆಕ್ಸಿಲೇಟರ್ ಕಮ್ಮಿ ಆಗೋದು, ಪವರ್ ಕಮ್ಮಿ ಆಗೋದು ಎಲ್ಲೂ ನಿಮ್ಗೆ ಆ ಥರ ಫೀಲೇ ಆಗೋಲ್ಲ. ಸಖತ್ತಾಗಿದೆ ಗಾಡಿ ಮಾತ್ರ ಓಡಿಸೋದಕ್ಕೆ. ಸಿಟಿ ಒಳಗೆ ಗುರು, ಸಿಟಿ ಒಳಗೆ ಯಾವುದಪ್ಪ ಇದು KTM RC200 ಚೆನ್ನಾಗಿದಲ್ಲ. ಫುಲ್ ಬಲ್ಕಾಗಿ ಮಾಡಿದ್ದಾರೆ ಗುರು ಗಾಡಿ ಮಾತ್ರ. ಅದನ್ನ ಫುಲ್ ಆರೆಂಜ್ ನೋಡ್ಕೊಡ್ರಿ. ಟಾಪ್ ಸ್ಪೀಡು ಹೊಡೆಯೋಕ್ಕಾಗಲ್ಲ ಗುರು. ಟಾಪ್ ಸ್ಪೀಡ್ ಹೊಡೆಯೋಕ್ಕೆ ಇಲ್ಲೆಲ್ಲೂ ಜಾಗ ಇಲ್ಲ. ಇಲ್ಲೇ ಒಂದು 2-3 ರೌಂಡ್ ಆಗ್ತಾ ಇದ್ದೀನಿ. ಹೊಸ ಗಾಡಿ ಎಲ್ಲ ಹೊರಗಡೆ ತಗೊಂಡು ಹೋಗೋಕ್ಕೂ ನಮಗೂ ಭಯ. 50 ಈಕೋ ಮೋಡು 60-65 ಮೇಲೆ ನಿಮಗೆ ಈಕೋ ಮೋಡ್ ಆಫ್ ಆಗಿಬಿಡುತ್ತೆ, ಅಂದರೆ ಪೆಟ್ರೋಲ್ ಸೇವಿಂಗ್ ಮಾಡೋದು. ಒಂದು 90 ಹೋಗಿ ಆರಾಮಾಗಿ ಕೂತ್ಕೊಳ್ಳುತ್ತೆ ಗುರು. 90ಗೆ ಅದೇ ಒಂದು 90 ಹೋಗಿ ಆರಾಮಾಗಿ ಕೂತ್ಕೊಳ್ಳುತ್ತೆ, ಸಾಕು. ಜಾಸ್ತಿ ಸ್ಪೀಡ್ ಹೋಗೋದು ಬೇಡ. ಬಟ್ ಒಟ್ಟಿನಲ್ಲಿ ಗಾಡಿ ಓಡಿಸೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಡ್ರಮ್ ಅಂತ ಅವ್ರು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇದನ್ನು ತೆಗಿತಾರೆ. ಇಲ್ಲಿ ಹೀರೋ ಬ್ಯಾಡ್ಜ್ ಕಾಣ್ತಿದೆಯಲ್ಲ, ಅದ್ರ ಕೆಳಗಡೆ ಡ್ರಮ್ ಅಂತ ಕೊಟ್ಟಿದ್ದಾರೆ. ತೆಗಿತಾರೆ ಅದನ್ನ, ಅದೇ ನಿಮಗೆ ಡೆಲಿವರಿ ಮಾಡಬೇಕಾದ್ರೆ ತೆಗಿತಾರೆ ಅದನ್ನ ಫುಲ್ಲು. ಗಾಡಿ ಮಾತ್ರ ಹೂ ಆಡಿಸ್ದಂಗೆ ಆಡಿಸ್ಬೋದು. ಫುಲ್ಲು ಫ್ರೀ ಆಗಿದೆ, ಓಡಿಸೋದಕ್ಕೆ ಮಾತ್ರ ಸಖತ್ತಾಗಿದೆ ಗುರು. ನೈಂಟಿ ಹೋಗಿ ಆರಾಮಾಗಿ ಕುತ್ಕೊಳ್ಳುತ್ತೆ. ನೈಂಟಿ ಮೇಲೆ ಹೋಗುತ್ತೆ, 100 ಹತ್ರ ಹೋಗುತ್ತೆ. ಬಟ್ ಬೇಡ, ಹೊಸ ಗಾಡಿ, ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿರಲ್ಲ, ಜಾಸ್ತಿ ಓಡಿಸ್ಲಬಾರ್ದು. ಇನ್ನೂ ಆಯಿಲ್ ಫುಲ್ ಸರ್ಕ್ಯುಲೇಟ್ ಆಗ್ತಾ ಇರಲ್ಲ. ಇಷ್ಟರಲ್ಲೇ ಎಂಜಾಯ್ ಮಾಡಬೇಕು, ಬಿಡಬೇಕು. ನಿಮಗೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಅದನ್ನ ಕೊಡ್ತಾ ಇದ್ದೀನಿ. ಇದನ್ನು ಯಾವಾಗ ಗೊತ್ತಾ, ನಾನು ಎಕ್ಸ್ಟ್ರೀಮ್ ಯಾವುದು 250 ಮಾಡಿದ್ದಲ್ಲ, ಎಕ್ಸ್ಟ್ರೀಮ್ 250 ಮಾಡಬೇಕಾದ್ರೆ ಈ ಗಾಡಿ ನಿಮಗೆ ತೋರಿಸಿದ್ದೆ. ನೆಕ್ಸ್ಟ್ ಈ ಗಾಡಿ ಮಾಡಬೇಕು ಅಂತ. ಅದು 110 ಇತ್ತು, 150 ಇರಲಿಲ್ಲ. ಇದಲ್ಲ 125 ಇರಲಿಲ್ಲ, 110 ಇತ್ತು ಇದರಲ್ಲಿ ಝೂಮಲ್ಲಿ.
110 ಇವಾಗ ಬರ್ತಾ ಇಲ್ಲ ಅಂತಂದ್ರು, ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವ್ರದ್ದು ಸ್ಟಾಕ್ ಇಲ್ಲ. 125 ಮಾತ್ರ ತುಂಬಾ ಸ್ಟಾಕ್ ಇದ್ದಾವೆ. ಕಲರ್ಸ್ ಕೂಡ ಚೆನ್ನಾಗಿದ್ದಾವೆ. ಇಲ್ಲೇ ನಮ್ಮ ಚನ್ನಗಿರಿಯಲ್ಲಿರೋ ನವಲೆ ಶೋರೂಮಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ ನಿಮಗೆ, ಬಂದುಬಿಟ್ಟು ನಿಮಗೆ ಬೇಕಂದರೆ ಬುಕ್ ಮಾಡಿಕೊಡ್ರಿ. ಸಖತ್ತಾಗಿದೆ. ಆ್ಯಂಡ್ ನ್ಯೂ ಇಯರ್ಗೆ ಹೊಸ ಗಾಡಿ ತೊಗೊಂಡ್ರೆ ಇನ್ನೂ ಒಂಥರ ಏನೋ ಖುಷಿ ಇರುತ್ತೆ. ನೋಡಿರಿ, ಒಳ್ಳೆ ಸ್ಕೂಟಿ, ಅಂದರೆ ಹೆಣ್ಮಕ್ಳಿಗೆ ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆ. ಫುಲ್ಲು ಕಾಂಪ್ಯಾಕ್ಟಾಗಿ ಸಖತ್ತಾಗಿ ಆರಾಮಾಗಿ ಓಡಿಸ್ಬೋದು, ಯಾವುದೇ ಭಯ ಇಲ್ದಲೆ. ವೆಯ್ಟ್ಲೆಸ್ಸು, ಎಷ್ಟು ಒಂದು 120-130 kg ಇದೆ ಅಷ್ಟೇ. ಇದು ಜಾಸ್ತಿ ಇಲ್ಲ, 120-130 ಅಷ್ಟೇ ಇರ್ಬೋದೇನೋ, ಐ ಥಿಂಕ್. ನಾನು ನೋಡಿಲ್ಲ ಕರೆಕ್ಟಾಗಿ. ಇದರಲ್ಲಿ ಐತ್ರಿ ಹೆಂಗೆ ವರ್ಕ್ ಆಗುತ್ತೆ. ಈಗ ಬಂದು ನಿಲ್ಸಿದ್ನಲ್ಲ ಇವಾಗ, ಇಲ್ಲಿ ನೋಡಿರಿ, ಆಧಾರ್ ಕಾರ್ಡೇ ಆಫ್ ಆಗುತ್ತೆ ಇವಾಗ. ನಾನೇನು ಮಾಡಲ್ಲ, ನೋಡ್ತಾಯಿದ್ದೀರಾ, ಆಫ್ ಆಯ್ತು ಗಾಡಿ. ಇವಾಗ ನಿಮಗೆ ಸ್ಟಾರ್ಟ್ ಮಾಡ್ಕೋಬೇಕಿಲ್ಲ, i3s ಅಂತಂದ್ಬಿಟ್ಟು ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿರಿ. ಇವಾಗ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಶೆಲ್ಫ್ ಹೊತ್ತಬೇಕು ಅಂತಲೇ ಇಲ್ಲ, ಸುಮ್ಮನೆ ಯಾವುದಾದ್ರು ಒಂದು ಫ್ರಂಟು ಬ್ಯಾಕ್ ಯಾವುದಾದ್ರು ಒಂದು ಬ್ರೇಕ್ ಇಟ್ಕೊಂಡು ಆ್ಯಕ್ಸಿಲೇಟ್ರನ್ನ ಸ್ವಲ್ಪ ಹಿಂಗೆ ರೈಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿರಿ, ರೈಸ್ ಮಾಡಿದ್ನಾ, ಸ್ಟಾರ್ಟ್ ಆಯಿತು. ಮತ್ತೆ ಆಫ್ ಆಗುತ್ತೆ, ಹಂಗೆ ವೆಯ್ಟ್ ಮಾಡಿರಿ, ತೋರಿಸ್ತೀನಿ ನಿಮಗೆ. ಒಳ್ಳೆ ಫ್ಯೂಚರ್ಗಳು ಸಗದಾಗಿದೆ. ಆಫ್ ಆಯಿತು ಅಂದರೆ ಪೆಟ್ರೋಲ್ ಸೇವರ್ ಗುರು ಇದು. ಇವಾಗ ಯಾರು ಹಿಂಗೆ ಅಡ್ಡ ಬಂದು ನಿಲ್ಸಿದ್ರೆ, ಇವಾಗ ಟ್ರಾಫಿಕಲ್ಲಿ ಆಗಾಗಲ್ಲ ನೀವು ಬೀಗ ಆಫ್ ಮಾಡು ಆನ್ ಮಾಡು ಅಂತ ಏನಿರಲ್ಲ. ಈಗ ಸಿಗ್ನಲ್ ಬಿದ್ದ ತಕ್ಷಣ ಸುಮ್ಮನೆ ಹೋಗಿ ನಿಲ್ಸ್ಕೊಂಡ್ರೆ 5 ಸೆಕೆಂಡಿಗೆ ಕರೆಕ್ಟಾಗಿ ಆಧಾರ್ ಕಾರ್ಡ್ ಆಫ್ ಆಗುತ್ತೆ. ಆಮೇಲೆ ಬೇಕು ಅಂದ ತಕ್ಷಣ ನೀವು ಬ್ರೇಕ್ ಇಟ್ಕೊಂಡು ಸುಮ್ಮನೆ ಆ್ಯಕ್ಸಿಲೇಟ್ರ್ ಕೊಡೋದು, ಸುಮ್ಮನೆ ಓಡಿಸ್ಕೊಂಡು ಹೋಗೋದು, ಇಷ್ಟೇ ಸಿಂಪಲ್. ಜಾಸ್ತಿ ರಿಸ್ಕೇ ಇಲ್ಲ ಗಾಡೀಲಿ. ಚೆನ್ನಾಗಿದೆ ಗಾಡಿ ಒಟ್ಟಿನಲ್ಲಿ. ಅಂದರೆ ಇವಾಗೆಲ್ಲ ಬರ್ತಿರೋ ಎಲ್ಲ ಗಾಡಿಗಳಿಗೂ i3s ಆಪ್ಷನ್ ಕೊಟ್ಟಿದ್ದಾರೆ. ಆ ಫ್ಯೂಚರ್ ಚೆನ್ನಾಗಿದೆ. ಅದು ನಿಮಗೆ ತೋರಿಸಿರಲಿಲ್ಲ ನಾನು ಯಾವುದೇ ಗಾಡಿ ಇಲ್ವಾ, ಹಂಗಾಗಿ ಇದನ್ನು ನಿಮಗೆ ತೋರಿಸಿದೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇರಲಿ ಸಾಕು, ಇಷ್ಟೇ ಗುರು. ಅದ್ರ ಮೇಲೆ ಜಾಸ್ತಿ ನಿಮಗೇನು ಹೇಳೋಕ್ಕೆ ಇಲ್ಲ. ಗಾಡೀಲಿ ಒಳ್ಳೆ ಗಾಡಿ, ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಈಗ ಶೋರೂಮ್ ಪ್ರೈಸಲ್ಲಿ ಹಾಕಿರ್ತೀನಿ ನೋಡಿರಿ. ಮತ್ತು ವೀಲು ಫ್ರಂಟಲ್ಲಿ ನೋಡಿರಿ ಎಷ್ಟು ಸಖತ್ತಾಗಿ ಕಾಣುತ್ತೆ. ಸ್ವಲ್ಪ ಅಗಲ ಇದೆ ವೀಲು, ನೋಡೋಕ್ಕೆ ಸ್ವಲ್ಪ ಬ್ರಾಡಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಓಲಾರ್ ಹೇಳಬೇಕು ಅಂದರೆ ಗಾಡಿ ನೋಡೋದಕ್ಕೆ ಮಾತ್ರ ಸೂಪರಾಗಿದೆ ಗುರು. ಅದ್ರ ಮೇಲೆ ಬೇರೆ ಮಾತೇ ಇಲ್ಲ. ಫ್ರಂಟಿಂದನೂ ಸಖತ್ತಾಗಿದೆ, ಬ್ಯಾಕಿಂದನೂ ಸಖತ್ತಾಗಿದೆ. ನೋಡೋಕ್ಕೆ ಒಳ್ಳೆ ಲುಕ್ಕು, ಸ್ಪೋರ್ಟಿ ಲುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಝೂಮ್ XOOM X-Tech ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ನಿಮ್ಗೆ ಇಷ್ಟ ಇದ್ದರೆ ತಗೊಳ್ರಿ. ಇಲ್ಲೇ ನಮ್ಮ ಚನ್ನಗಿರಿಯಲ್ಲಿರೋ ನವಲೆ ಶೋರೂಮಲ್ಲಿ ಸ್ಟಾಕ್ ಇದ್ದಾವೆ. ಇಲ್ಲಿ ಬ್ರೇಕ್ ಈ ಥರ ಇಲ್ಲ, ಆ ಕಡೆ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಕೊಟ್ಟಿಲ್ಲ, ಮಿಡಲಲ್ಲಿ ಕೊಟ್ಟಿಲ್ಲ, ಆ ಕಡೆ ರೈಟ್ ಲೆಫ್ಟಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಓಲಾರ್ ಗಾಡಿ ನೋಡೋಕೆ ಸೂಪರಾಗಿದೆ. ಫ್ಯಾಂಟಾಸ್ಟಿಕ್ ಗಾಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ಫ್ಯೂಲ್ ಕ್ಯಾಪ್ನ ಯಾವ ಥರ ಓಪನ್ ಮಾಡೋದಂತ ತೋರಿಸ್ಕೊಡ್ತೀನಿ. ನನಗೂ ತುಂಬ ಕನ್ಫ್ಯೂಸ್ ಇದರಲ್ಲಿ. ನಮ್ಮ ಮನೇಲಿ ನಮ್ಮ ಮಾವನ ಡೆಸ್ಟಿನಿ ಇದೆಯಲ್ಲ, ಅದರಲ್ಲಿ ಯಾವ ಥರ ವರ್ಕು, ಯಾವ ಥರ ಓಪನ್ ಆಗುತ್ತಿದ್ದು. ಇಲ್ಲಿ ಪ್ರೆಸ್ ಅಂತ ಕೊಟ್ಟಿದ್ದಾರೆ, ಪುಷ್ ಅಂತ ಕೊಟ್ಟಿದ್ದಾರೆ. ಹೆಂಗೆ ವರ್ಕ್ ಮಾಡೋದು, ಹೆಂಗೆ ಓಪನ್ ಮಾಡೋದು ಅಂತ ಒಂದ್ಸಲಿ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಫುಲ್ ಹುಡುಕ ಆಡ್ತಿದ್ದು ಯಾವ ಥರ ವರ್ಕ್ ನನಗೆ ಗೊತ್ತಿರಲಿಲ್ಲಲ್ಲ. ಆಮೇಲೆ ಗೊತ್ತಾಯಿತು, ಹಿಂಗೆ ಆಫಲ್ಲಿರಬೇಕು. ಹಿಂಗೆ ಪ್ರೆಸ್ ಮಾಡಿಬಿಟ್ಟು ರೈಟ್ಗೆ ಹಿಂಗೆ ಅಲ್ಲಲ್ಲ ಹಿಂಗಪ್ಪ ಇದು ಹಿಂಗಂದರೆ ಇದು ಓಪನ್ ಆಗುತ್ತೆ. ಲೆಫ್ಟಿಗೆ ಹಿಂಗೆ ಪ್ರೆಸ್ ಮಾಡಿ, ಅಯ್ಯಪ್ಪ ಅದೇ ಫುಲ್ ಪ್ರೆಸ್ ಮಾಡಬೇಕು. ಫುಲ್ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಬೇಕು. ಆವಾಗ ಹಿಂದಗಡೆಯಲ್ಲಿ ಓಪನ್ ಆಗುತ್ತೆ ನೋಡಿರಿ. ಇಷ್ಟೇ ಸಿಂಪಲ್. ನಾನು ಫುಲ್ ಹೆಂಗೆ ಗುರು ವರ್ಕ್ ಮಾಡೋದಿದ್ದು, ಬೇಗನೆ ಮುರಿದಿಟ್ಬಿಡ್ತಿದ್ದೆ ಅವತ್ತು ನಮ್ಮ ಒಂದು. ಹಿಂಗೆ ಸಿಂಪಲ್ ಹಿಂಗೆ ಒತ್ತಿಟ್ಕೊಂಡು ಹಿಂಗೆ ರೈಟಿಗೆ ಹಿಂಗೆ ಓಪನ್ ಮಾಡಿದರೆ ಕೀ ಅಂತ ಬರುತ್ತೆ. ಆಮೇಲೆ ಏನಾದರೂ ನೀವು ಮಿಸ್ಸಾಗಿ ಕ್ಯಾಪ್ ಹಾಕಿಲ್ಲ ಅಂತಂದರೆ, ಏನಾದರೂ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡೋಕ್ಕೆ ಹೋದರೆ ನಿಮಗೆ ಸೌಂಡಲ್ಲಿ ಗೊತ್ತಾಗ್ಬಿಡುತ್ತೆ, ಸೆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿರಿ, ಆನ್ ಮಾಡಿದ್ದೀನಿ, ಇಲ್ಲಿ ಕ್ಯಾಪ್ ಓಪನ್ ಇದೆ, ಆನ್ ಮಾಡಿದ್ದೀನಿ, ಕುಯ್ ಅಂತ ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸ್ಕೊಡ್ರಿ, ಇದೇ ಸೌಂಡ್ ಬರ್ತಾ ಇರುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋಬೇಕು ಹಿಂದೆಗಡೆ ಫ್ಯೂಲ್ ಕ್ಯಾಪು ಮುಚ್ಚಿಲ್ಲ ಅಂತ. ಇವಾಗ ಆನಲ್ಲಿ ಇದೆಯಾ, ಇವಾಗ ಫುಲ್ ಕ್ಯಾಪ್ ಮುಚ್ತೀನಿ ನೋಡಿರಿ. ಇಷ್ಟೇ, ಮುಗೀತು, ಹೋಯ್ತು ಸೆನ್ಸರು. ನಿಮ್ಗೇನಾದರೂ ಅಂದರೆ ಆ್ಯಪ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ಕ್ಯಾನರ್ ಇದೆ, ಅದರಲ್ಲಿ ಕನೆಕ್ಟ್ ಮಾಡ್ಕೋಬೋದು. E20 ಆಯಿಲ್ ಹಾಕ್ಸ್ಬೋದು, ಇಲ್ಲೇ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ E20 ಫ್ಯೂಲ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್ ಸ್ಕೂಟಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ನಿಮ್ಮ ಪ್ರೀತಿಯ ವಾಸು ಅಲಿಯಾಸ್ ಶ್ರೀನಿವಾಸ್ ಪಾಟೀಲ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.